ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಸೌಲಭ್ಯ ನೀಡದ ಕುರಿತ ಅರ್ಜಿ ವಿಚಾರಣೆಯನ್ನ 57ನೇ ಸಿಸಿಎಚ್ ಕೋರ್ಟ್ ಮತ್ತೆ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿದೆ. ಇನ್ನು ದೋಷಾರೋಪ ನಿಗದಿಗೆ ಪವಿತ್ರ ಗೌಡ ಪರ ವಕೀಲರು ಮನವಿ ಮಾಡಿದ್ರು. ಪ್ರಕರಣದಿಂದ ಕೈಬಿಡುವಂತೆ ಕೆಲವರು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯ ತೀರ್ಮಾನದ ಬಳಿಕವೇ ದೋಷಾರೋಪ ನಿಗದಿಯಾಗಲಿದೆ. ಆರೋಪಿಗಳಾದ ದರ್ಶನ್, ಪವಿತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ್ದ ವ್ಯಕ್ತಿಯನ್ನ ಬೆಂಗಳೂರು ಸಿಸಿಬಿ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ನಿವೃತ್ತ ಸೈನಿಕ ವಸಂತ್ ಕುಮಾರ್ ಬಂಧಿತ. ರಾಷ್ಟ್ರಪತಿ ಮುರ್ಮು ಅವರಿಗೆ ಸಿಎಂ ಕನ್ನಡ ಬರುತ್ತಾ ಎಂದಿದ್ರು. ಈ ವಿಚಾರಕ್ಕೆ ಹನುಮಭಕ್ತ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಸಿಎಂ ವಿರುದ್ಧ ಆರೋಪಿ ನಿಂದಿಸಿದ್ದ. ಈ ಬಗ್ಗೆ ಸಿಸಿಬಿ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕನ್ನಡ ಮಾತನಾಡದಿದ್ದಕ್ಕೆ ಸಿಂಧಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದಂಡ ಹಾಕಿರುವುದನ್ನು ಖಂಡಿಸಿ ಶಾಲಾ ಆವರಣದ ಮುಂದೆ ಕರವೇ ಪ್ರವೀಣ ಶೆಟ್ಟಿ ವಿದ್ಯಾರ್ಥಿ ಘಟಕ ಪ್ರತಿಭಟನೆ ನಡೆಸಿದೆ. ಕುಮಾರಕೃಪಾ ರಸ್ತೆ ಸಿಎಂ ನಿವಾಸದ ಬಳಿಯ ಪ್ರಸಿದ್ಧ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಕನ್ನಡವನ್ನು ಕೀಳಾಗಿ ಕಂಡ್ರೆ ಅಂತಹ ಶಾಲೆಗಳ ಎನ್ಒಸಿ ರದ್ದು ಮಾಡುವುದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಶಿಫಾರಸು ಮಾಡಿದೆ. ದೇವನಹಳ್ಳಿಯ ವೆಂಕಟಗಿರಿ ಕೋಟೆ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಮೆಗಾ ರೈಲ್ವೆ ಟರ್ಮಿನಲ್ ಯೋಜನೆಗೆ 5 ಗ್ರಾಮಗಳು ತೀವ್ರವಾಗಿ ವಿರೋಧಿಸುತ್ತಿವೆ. 1200 ಎಕರೆ ಭೂಮಿಯಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲು ಕೇಂದ್ರ ಸರ್ಕಾರ ಜಾಗ ಗುರುತಿಸುತ್ತಿದೆ. ಇದರಿಂದ ಕೃಷಿ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರುವ ರೈತರು ವೆಂಕಟಗಿರಿ ಕೋಟೆಯಲ್ಲಿ ಇವತ್ತು ಸಭೆ ನಡೆಸಿ ಆಕ್ರೋಶ ಹೊರಹಾಕಿದರು. ಸಂಸದ ಸುಧಾಕರ್ಗೆ ಮನವಿ ಪತ್ರ ನೀಡಿದರು. ವಿಟಿಯು ಪರೀಕ್ಷಾ ವ್ಯವಸ್ಥೆಗೂ ಎಐ ತಂತ್ರಜ್ಞಾನ ಲಗ್ಗೆ ಇಟ್ಟಿದೆ. ಸೆಮಿಸ್ಟರ್ಗಳ ಪ್ರಶ್ನೆ ಪತ್ರಿಕೆಗಳ ಸೆಟ್ ಮಾಡಲಿದೆಯಂತೆ ಎಐ ತಂತ್ರಜ್ಞಾನ. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೂ ಎಐ ಬಳಕೆಗೆ ಪ್ಲಾನ್ ಮಾಡಲಾಗಿದೆ. ಪರೀಕ್ಷೆಗಳಲ್ಲಿ ಎಐ ತಂತ್ರಜ್ಞಾನ ಬಳಸುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಪ್ರಾಯೋಗಿಕ ಹಂತದಲ್ಲಿ ವಿಟಿಯು ತನ್ನ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಎಐ ಬಳಕೆ ಮಾಡುತ್ತಿದೆ. ಸ್ಕ್ರಿಪ್ಟ್ ಅನ್ನ ಕೊಡ್ತೀವಿ, ವ್ಯಾಲ್ಯೂ ಆಗಿರೋ ಸ್ಕ್ರಿಪ್ಟ್. ಆಲ್ರೆಡಿ ಕಳೆದ ಎಕ್ಸಾಮ್ಗಳಲ್ಲಿ ವ್ಯಾಲ್ಯೂ ಆಗಿರೋ ಸ್ಕ್ರಿಪ್ಟ್ ಅನ್ನ ಆ ಸ್ಕ್ರಿಪ್ಟ್ನ ವ್ಯಾಲ್ಯೂ ಮಾಡಿ ನಮಗೆ ಕಂಪ್ಯಾರಿಸನ್ ಕೊಡಿ, ಲೇಟರ್ ಆನ್ ವಿ ವಿಲ್ ಥಿಂಕ್ ಅಂತ ಹೇಳಿದ್ದೀನಿ. ಕಾಲೇಜಲ್ಲಿ ಅನೇಕ ಪ್ರೊಫೆಸರ್ಸ್ಗಳು ಎಲ್ಲಿ ಎಐ ಪ್ಲಾಟ್ಫಾರ್ಮ್ ಇದೆ ಅಟಾನಮಸ್ ಕಾಲೇಜ್ಗಳನ್ನ ಸ್ಕ್ರಿಪ್ಟನ್ನ ವ್ಯಾಲ್ಯೂ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ. ಆ ರಿಸಲ್ಟ್ ಏನಾದ್ರು ಸಕ್ಸಸ್ ಆದರೆ ನಾವು ಅದನ್ನು ಇಂಪ್ಲಿಮೆಂಟೇಷನ್ಗೆ ಪಾರ್ಟ್ ಬೈ ಪಾರ್ಟ್ ತಗೋಬೋದು.